ಇನ್ನ ನೆನ್ನೆ ಗಿಲ್ಲಿ ಮಳವಳ್ಳಿಗೆ ಹೋಗಿದ್ದಾರೆ ಶೋ ಮುಗಿಸಿದ ತಕ್ಷಣನೇ. ಅಲ್ಲಿ ಒಂದು ರ್ಯಾಲಿ ಎಲ್ಲ ಮಾಡಿದ್ದಾರೆ, ನೋಡ್ಬೇಕು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ. ಹೆಂಗೆ ಅಂದ್ರೆ ಕ್ರೇಜ್ ಎಲ್ಲ ನೋಡಿದ್ರೆ ನೀವು ಮಳವಳ್ಳಿ ವಿಡಿಯೋಸ್ ಎಲ್ಲ? ತುಂಬಾ ಖುಷಿ ಆಗುತ್ತೆ. ನೋಡಿದೆ ನಾನು ಇವತ್ತೇ ನನ್ನ ಫೋನ್ ಅಷ್ಟು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀನಿ, ಮೀಮ್ಸ್ಗಳಾಗ್ಲಿ ಅಥವಾ ಅವ್ನ ವಿಡಿಯೋಸ್ ಆಗಲಿ. ಹಾನೆಸ್ಟ್ಲಿ ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಹಿ ಡಿಸರ್ವ್ಸ್ ಇಟ್. ಅವನ ಟ್ಯಾಲೆಂಟ್ಗಾಗಲಿ ಅಥವಾ ಅವ್ನು ನಡೆದು ಬಂದ ಹಾದಿಗಾಗಲಿ ಇವತ್ತೇನು ಅವನಿಗೆ ಸಿಕ್ಕಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಅವನಿಗೆ ಅದು ಬೇಕಿತ್ತು. ಓಕೆ, ಇನ್ನು ಏನಾಗುತ್ತೆ, ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ಗಳನ್ನ ಹೊರಗಿನ ಜನ ಇಷ್ಟಪಡ್ತಾರೆ ಅಂತಂದರೆ ಬರೀ ಅವ್ರೇನೋ ಕಾಮಿಡಿ ಮಾಡಿದ್ರು ಅಂತ, ಇಲ್ಲ ಬರೀ ಅವ್ರೇನೋ ಜಗಳ ಆಡಿದ್ರು ಅಂತ, ಇಲ್ಲ ಬರೀ ಟಾಸ್ಕ್ ಮಾಡಿದ್ರು ಅಂತ ಯಾವತ್ತೂ ಇಷ್ಟಪಡೋದಿಲ್ಲ. ಆದರೆ ಗಿಲ್ಲಿ ಮನೆಯೊಳಗಡೆ ಇರೋರು ಏನು ಹೇಳೋದು, ಗಿಲ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅಂತ. ಆದರೆ ಜನಗಳು ಬರೀ ಎಂಟರ್ಟೈನ್ಮೆಂಟಿಗೆ ಯಾವುದೋ ಒಂದು ವ್ಯಕ್ತಿನ ಇಷ್ಟಪಡೋದಿಲ್ಲ. ನೀವು ಗಿಲ್ಲಿ ತುಂಬ ಹತ್ತಿರದಿಂದ ನೋಡಿದವರು, ಗಿಲ್ಲಿ ಯಾಕೆ ಜನಗಳಿಗೆ ಅಷ್ಟು ಇಷ್ಟ ಆಗಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅವನು ಫಸ್ಟ್ ಆಫ್ ಆಲ್ ಗೇಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಯಾಕೆ ಜನಕ್ಕೆ ಇಷ್ಟ ಆಗಿರ್ತಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ, ಜಸ್ಟ್ ಅವ್ನು ಬರೀ ಕಾಮಿಡಿ ಮಾಡ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ತುಂಬ ಬೇಗ ಹೊರಗಡೆ ಬಂದ್ಬಿಡ್ತಿದ್ದ. ಎಲ್ಲಿ ಯಾರಿಗೆ ಹೆಂಗೆ ಮಾತಾಡ್ಬೇಕಂತ ಅವನಿಗೆ ಗೊತ್ತಿತ್ತು, ಹಾಗೆ ಮಾತಾಡ್ತಿದ್ದ. ತಮಾಷೆಯಾಗಿ ಹೇಗೆ ಮಾತಾಡಬೇಕು, ಸೀರಿಯಸ್ ಆಗಿದ್ದಾಗ ಹೇಗೆ ಮಾತಾಡಬೇಕು, ಯಾರನ್ನ ಹೇಗೆ ಸಂಭಾಳಿಸ್ಬೇಕು ಅಂದರೆ ಒಂದು ಸಿಚುವೇಶನ್ನ ನೀನು ಹೆಂಗೆ ಅದನ್ನು ತಗೊಂಡು ಹೋಗ್ತೀಯ ಅನ್ನೋ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ಅವ್ನು ತುಂಬ ಚೆನ್ನಾಗಿ ಮಾಡ್ದ. ಹಾಗಾಗಿ ಅದಕ್ಕೆ ಜನಕ್ಕೆ ಇಷ್ಟ ಆಗಿರೋದು.